ಆತ್ಮೀಯರೇ, ನಮಸ್ಕಾರಗಳು. ನಾನು ಗಿರೀಶ್ ಹೆಗ್ಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ ಎಲ್ಲರಿಗೂ ಮೊದಲನೇದಾಗಿ ಶುಭ ಹಾರೈಕೆಗಳು, ಧನ್ಯವಾದಗಳು. ಈ ಒಂದು ಮಹತ್ವದ ವಿಡಿಯೋ ಸಂದೇಶವನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ಹಾಗೂ ನಿಮ್ಮ ಆತ್ಮೀಯರಿಗೆ ತಲುಪಿಸಿ. ಆತ್ಮೀಯರೇ, ನೀವೊಂದು 25ರಿಂದ 50 ವರ್ಷದ ವಯೋಮಿತಿಯಲ್ಲಿದ್ದೀರಾ. ನೀವು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀರಾ. ಹಾಗಿದ್ದರೆ ನೀವು ಖಂಡಿತವಾಗಿ ಕೂಡ ನಿಮ್ಮ ರಿಟೈರ್ಮೆಂಟ್ ಲೈಫ್ ಅಂದರೆ ಆಫ್ಟರ್ 60 ಇಯರ್ಸ್ ನೀವು ಒಂದು ಒಳ್ಳೆಯ ವಿಶ್ರಾಂತ ಜೀವನಕ್ಕೆ, ರಿಟೈರ್ಮೆಂಟ್ ಲೈಫಿಗೆ, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ಯೋಚನೆ ಮಾಡುವುದಕ್ಕೆ ಹಾಗೂ ಪ್ರಾರಂಭ ಮಾಡುವುದಕ್ಕೆ ಅತ್ಯಂತ ಸೂಕ್ತ ಸಮಯ ಇದು ಅಂತ ನಿಮಗೆ ಹೇಳ್ತಾ, ಅಂತಹ ಒಂದು ಬೆಸ್ಟ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಯಾವುದಾದ್ರೂ ಇದೆಯಾ ನಮ್ಮ ದೇಶದಲ್ಲಿ? ಯೋಚನೆ ಮಾಡಿ. ಹಾಗಾಗಿ ಇವತ್ತು ಅಂತಹ ಒಂದು ಅದ್ಭುತವಾದಂಥ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಕನ್ಸೆಪ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಹೆಮ್ಮೆಯ, ನಮ್ಮ ದೇಶದ ಹೆಮ್ಮೆಯ ಶ್ರೇಷ್ಠವಾದಂತಹ ಹಾಗೂ ಬಹುದೊಡ್ಡ ಆರ್ಥಿಕ ಸಂಸ್ಥೆ ಹಾಗೂ ವಿಮಾ ಸಂಸ್ಥೆ, ನಥಿಂಗ್ ಬಟ್ LIC ಆಫ್ ಇಂಡಿಯಾ. ಇದು ಜಗತ್ತಿನಲ್ಲಿ ಇವತ್ತು ನಂಬರ್ 1 ಬ್ರ್ಯಾಂಡ್ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ ಹಾಗೂ ಹೆಮ್ಮೆ ಆಗ್ತದೆ. ಹಾಗಾಗಿ ಈ ಒಂದು ಅವಕಾಶ ನಿಮಗೆ ಒಂದು ಸುವರ್ಣಾವಕಾಶ. ಖಂಡಿತ ಇದನ್ನು ಸರಿಯಾಗಿ ಮನನ ಮಾಡಿಕೊಂಡು ನಿಮ್ಮ ಆ ಒಂದು ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಸಮರ್ಪಕವಾಗಿ ಮಾಡಿಕೊಳ್ಳಿಕ್ಕೆ ಅದೊಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ತಾ ಅದರ ಫೀಚರ್ಸ್ಗಳನ್ನು ಹೇಳ್ತೇನೆ. LICಯ ಒಂದು ಜೀವನ್ ಉಮಂಗ್ ಅನ್ನುವಂಥ ಪ್ಲ್ಯಾನ್ ಇದೆ. ಇದರಲ್ಲಿ ನಿಮಗೆ ಇದೊಂದು ದಿ ಬೆಸ್ಟ್ ಇನ್ಶೂರೆನ್ಸ್ ರಿಟೈರ್ಮೆಂಟ್ ಪ್ಲ್ಯಾನ್ ಕಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ನೋಡೋಣ. ನಂಬರ್ 1, ಲೈಫ್ ಟೈಮ್ ಗ್ಯಾರಂಟಿಡ್ ಇನ್ಕಮ್ 8% ಆನ್ ಸಮ್ ಅಶ್ಯೂರ್ಡ್. ಮತ್ತೊಮ್ಮೆ ಹೇಳ್ತೇನೆ, ಲೈಫ್ ಟೈಮ್ ಗ್ಯಾರಂಟಿಡ್ ಇನ್ಕಮ್ 8% ರಿಟರ್ನ್ಸ್ ಆನ್ ಸಮ್ ಅಶ್ಯೂರ್ಡ್. ಅಂದರೆ ಉದಾಹರಣೆಗೆ ಒಬ್ಬರು 1 ಕೋಟಿ ರೂಪಾಯಿಯ ಸಮ್ ಅಶ್ಯೂರ್ಡನ್ನು ತಗೊಂಡ್ರೆ 8 ಲಕ್ಷ ರೂಪಾಯಿ ಪ್ರತಿ ವರ್ಷ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಆಫ್ಟರ್ 15 ಇಯರ್ಸ್ ಆಫ್ ಪ್ರೀಮಿಯಂ ಪೇಮೆಂಟ್. ಹಾಗೆ ಅಂದರೆ ಜೀವಮಾನ ಪರ್ಯಂತ ಗ್ಯಾರಂಟಿಡ್ ಇನ್ಕಮ್. ಇವತ್ತಿನ ಡೇಸ್ ಆಫ್ ಅನ್ಸರ್ಟನಿಟೀಸಲ್ಲಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ಪ್ಯಾಂಡಮಿಕ್ ಬಂತು ಹಿಂದೆ, ಈಗ ವಾರ್ ಸಿಚುವೇಶನ್ ಇದೆ, ಹಾಗೆ ಎಕಾನಮಿಕ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ದೇಶದ ಎಕಾನಮಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಗೌರ್ಮೆಂಟ್ ಚೇಂಜಸ್ ಆಗ್ತಾ ಇರುತ್ತೆ, ಹಾಗೆ ನಮ್ಮ ಪರ್ಸನಲ್ ಜಾಬ್ ರಿಸ್ಕ್ಗಳಿರುತ್ತೆ. ಇಷ್ಟೆಲ್ಲದರ ಮಧ್ಯೆ ಇಂತಹ ಅನ್ಸರ್ಟನಿಟೀಸ್ ಇರುವಾಗ, ಇಂತಹ ಒಂದು ಅನಿಶ್ಚಿತತೆ ಇರುವಾಗ, ಅದರ ಮಧ್ಯ ನಮ್ಮ ಜೀವನದಲ್ಲಿ ಜೀವಮಾನ ಪರ್ಯಂತ ಒಂದು ಗ್ಯಾರಂಟಿಡ್ ಆಗಿ ರಿಟರ್ನ್ಸನ್ನು ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತವಾದ್ದು. ಹಾಗಾಗಿ ಈ ಅವಕಾಶವನ್ನು ನಾವು ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. 8% ಆನ್ ಸಮ್ ಅಶ್ಯೂರ್ಡ್ ಮೊದಲನೇದು. ಎರಡನೇದು, ಲೈಫ್ ಟೈಮ್ ಗ್ಯಾರಂಟಿಡ್ ಟ್ಯಾಕ್ಸ್ ಫ್ರೀ. ಸೊ ಜೀವಮಾನ ಪರ್ಯಂತ ಟ್ಯಾಕ್ಸ್ ಫ್ರೀ ಆದಂಥ ಒಂದು ವ್ಯವಸ್ಥೆ ಇಲ್ಲಿದೆ ಆತ್ಮೀಯರೇ. ಇವತ್ತು ಟ್ಯಾಕ್ಸೇಷನ್ ಸರ್ವಾಂತರ್ಯಾಮಿಯಾಗಿದೆ. ಟ್ಯಾಕ್ಸೇಷನ್ ನಿಮಗೆ ಎಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲಿದೆ. ಅದು ಶೇರ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್, SIP ಇರ್ಬೋದು, ಗೋಲ್ಡಲ್ಲಿರ್ಬೋದು, ರಿಯಲ್ ಎಸ್ಟೇಟಲ್ಲಿರ್ಬೋದು, FDs ಇರ್ಬೋದು, ಇನ್ನು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟಲ್ಲಿ ಇವತ್ತು ಟ್ಯಾಕ್ಸೇಷನ್ ಇದೆ. ಉದಾಹರಣೆಗೆ SIP ಅಥವಾ ಮ್ಯೂಚುವಲ್ ಫಂಡ್ ನಮ್ಮ ಯಂಗ್ಸ್ಟರ್ಸ್ನ ಫೇವರೈಟ್ ಆಯ್ಕೆ. ಅಲ್ಲಿ ಕೂಡ ಸಾಕಷ್ಟು ಟ್ಯಾಕ್ಸೇಷನ್ ಇದೆ. STCG 20% ಇದೆ, LTCG 12.5% ಇದೆ, ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಸೇರಿ ಆಲ್ಮೋಸ್ಟ್ 15% ತನಕ ಹೋಗುತ್ತೆ. ಇದು ಇವತ್ತಿನ ಸಿಚುವೇಶನ್. ಗೋಯಿಂಗ್ ಫಾರ್ವರ್ಡ್ ಅಂದರೆ ನಿಮ್ಮ ರಿಟೈರ್ಮೆಂಟ್ ಅಂತಂದರೆ ಇನ್ನು 15 ವರ್ಷ, 20 ವರ್ಷ, 30 ವರ್ಷದ ನಂತರ, ಆ ಸಂದರ್ಭದಲ್ಲಿ ಟ್ಯಾಕ್ಸೇಷನ್ ಎಷ್ಟಿರ್ಬೋದು ನೀವೇ ಇಮ್ಯಾಜಿನ್ ಮಾಡಿ. ಯಾವುದೇ ಗ್ರೋಯಿಂಗ್ ಎಕಾನಮಿಯಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ಡೆವಲಪ್ಡ್ ಕಂಟ್ರೀಸ್ನ ಟ್ಯಾಕ್ಸೇಷನ್ ಆಲ್ಮೋಸ್ಟ್ 50% ಇದೆ, ಕೆಲವು ದೇಶಗಳಲ್ಲಿ 50% ಕ್ರಾಸ್ ಆಗಿದೆ. ಫಿನ್ಲ್ಯಾಂಡಲ್ಲಿ 67% ಟ್ಯಾಕ್ಸೇಷನ್ ಇದೆ. ಹಾಗೆ ಈ ಒಂದು ಟ್ಯಾಕ್ಸೇಷನ್ ಅಂಡರ್ ಸೆಕ್ಷನ್ 1010Dಯಲ್ಲಿ ನಮಗೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಅದು ಕೂಡ ಜೀವಮಾನ ಪರ್ಯಂತ ಸಿಗುತ್ತೆ, ಪ್ರೊವೈಡೆಡ್ ನಾವು ಇವಾಗ ಇನ್ವೆಸ್ಟ್ಮೆಂಟನ್ನು ಇದರಲ್ಲಿ ಮಾಡಿಕೊಂಡ್ರೆ. ಇದು ಎರಡನೇದು. ಮತ್ತು ಮೂರನೇದಾಗಿ ಈ ಒಂದು ಲೈಫ್ ಟೈಮ್ ಇನ್ಕ್ರೀಸಿಂಗ್ ರಿಸ್ಕ್ ಕವರ್.
ಇದನ್ನು ಇನ್ನೊಂದು ಮುಖ್ಯವಾದ ಕನ್ಸೆಪ್ಟ್ ಇಲ್ಲಿ ಏನಂದರೆ ನಾವು ನೋಡ್ಬೋದು, ಇಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಇದು ಕೇವಲ ಇನ್ಶೂರೆನ್ಸ್ ಪ್ಲ್ಯಾನ್ ಅಲ್ಲ, ಇಟ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅಲಾಂಗ್ ವಿತ್ ದಟ್ ಇನ್ಶೂರೆನ್ಸ್ ಕವರೇಜ್ ಇಸ್ ದೇರ್. ಸೊ ಯಾಕಂದರೆ 8% ರಿಟರ್ನ್ಸ್ ಗ್ಯಾರಂಟಿಡ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಫಾರ್ ಲೈಫ್ ಟೈಮ್ ಇದೆ. ಸೊ ಇಟ್ ಇಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವೆರಿ ಗುಡ್ ರಿಟರ್ನ್ಸ್. ಅದರ ಜೊತೆಗೆ ನಿಮಗೆ ರಿಸ್ಕ್ ಕವರೇಜ್ ಇದೆ. ಆ ರಿಸ್ಕ್ ಕವರೇಜ್ ಕೂಡ ಇನ್ಕ್ರೀಸಿಂಗ್ ರಿಸ್ಕ್ ಕವರೇಜ್ ಇದೆ. ಉದಾಹರಣೆಗೆ ಒಬ್ಬ 30 years ಏಜಿನ ವ್ಯಕ್ತಿ ಒಂದು 25 ಲಕ್ಷದ ಸಮ್ ಅಶ್ಯೂರ್ಡ್ಗಳನ್ನು ತಗೊಂಡ್ರೆ ಫ್ರಮ್ ಡೇ 1 26 ಲಕ್ಷದ ರಿಸ್ಕ್ ಕವರೇಜ್ ಇರುತ್ತೆ. ಆ ರಿಸ್ಕ್ ಕವರೇಜ್ ಎವ್ರಿ ಇಯರ್ ಗ್ರೋತ್ ಆಗ್ತಾ 2.5 CR ಮೇಲೆ ಹೋಗುತ್ತೆ. 2.79 CR ಆಗುತ್ತೆ. 2.79 CR ಆಗುತ್ತೆ ಅಪ್ ಟು 100 years. ಸೊ ಹಾಗಾಗಿ ಆ ಒಂದು ರಿಸ್ಕ್ ಕವರೇಜ್ ಅಮೌಂಟ್ ಎನಿ ಟೈಮ್ ಅವರ ಮರಣದ ನಂತರ ಅವರ ನಾಮಿನಿ ಅಥವಾ ಮಕ್ಕಳಿಗೆ ಹೋಗುತ್ತೆ. ಹಾಗಾಗಿ ಆ ಬಿಗ್ ಎಸ್ಟೇಟ್ ವಿಲ್ ಬಿ ಕ್ರಿಯೇಟೆಡ್ ಫಾರ್ ಯುವರ್ ನೆಕ್ಸ್ಟ್ ಜನ್ರೇಷನ್. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆ ಎಸ್ಟೇಟ್ ಕ್ರಿಯೇಷನ್ ಏನಾಗುತ್ತೆ, ಆ ಹ್ಯೂಜ್ ಅಮೌಂಟ್ ಏನಾಗುತ್ತೆ, ಅದು ಕೂಡ ನೆಕ್ಸ್ಟ್ ಜನ್ರೇಷನಿಗೆ ಹೋಗುತ್ತೆ. ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿ ಹೋಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಹೇಗೆ ಹೋಗುತ್ತೆ, ನೆಕ್ಸ್ಟ್ ಜನ್ರೇಷನ್ಗೆ ಟ್ಯಾಕ್ಸ್ ಫ್ರೀ ಆಗಿ ಹೋಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಕ್ಯಾಪಿಟಲ್ ಪ್ರೊಟೆಕ್ಷನ್. ಸೊ ಇವತ್ತು ನಾವು ಇನ್ವೆಸ್ಟ್ ಮಾಡ್ತೇವೆ. ಇವತ್ತಿನ ಯಂಗರ್ ಜನ್ರೇಷನ್ ತುಂಬ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ, ತುಂಬ ಸ್ಟಡಿ ಮಾಡ್ತಾರೆ. ಆದರೆ ಅವರು ಸಾಮಾನ್ಯವಾಗಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಶೇರ್ ಮಾರ್ಕೆಟ್, SIP, ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್. ಸೊ ಆದರೆ ಇಲ್ಲೆಲ್ಲ ಏನಿದೆ ಅಂದರೆ ದರ್ ಈಸ್ ನೋ ಕ್ಯಾಪಿಟಲ್ ಪ್ರೊಟೆಕ್ಷನ್. ಐ ರಿಪೀಟ್, ದರ್ ಈಸ್ ನೋ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇನ್ ಆಲ್ ದೀಸ್ ಇನ್ಸ್ಟ್ರುಮೆಂಟ್ಸ್: ಮ್ಯೂಚುವಲ್ ಫಂಡ್, ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಎಟ್ಸೆಟ್ರಾ. ಇನ್ನು ಭಾಳಷ್ಟು ಸಾಮಾನ್ಯ ಜನರು ಏನು ಮಾಡ್ತಾರೆ, ಪಾಂಜಿ ಸ್ಕೀಮ್ಗಳ ಮೊರೆ ಹೋಗ್ತಾರೆ. ಯಾವ್ಯಾವುದು ಅಟ್ರಾಕ್ಟಿವ್ ಸ್ಕೀಮ್ಗಳು, ಪ್ರೈವೇಟ್ ಸ್ಕೀಮ್ಗಳು, ಫೈನಾನ್ಷಿಯಲ್ ಕಂಪನಿಗಳಲ್ಲಿ ಹಾಗೂ ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಆ ಒಂದು ಎಷ್ಟೋ ಕೋಆಪರೇಟಿವ್ ಬ್ಯಾಂಕ್ಗಳು ಇಡೀ ವರ್ಷದಲ್ಲಿ ನಾವು ನೋಡಿದರೆ ದೇಶಾದ್ಯಂತ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಅಲ್ಲಿ ತಮ್ಮ ಹಣವನ್ನು ಕಳ್ಕೊಳ್ತಾರೆ. ಇತ್ತೀಚೆಗಷ್ಟೇ ಮುಂಬೈನಲ್ಲಿ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಒಂದು ಉದಾಹರಣೆ. ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿಯ ಪಾಂಜಿ ಸ್ಕೀಮ್ಗಳು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನಮ್ಮ ದೇಶದಲ್ಲಿ ಜನರು ಕಳ್ಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಇನ್ಕ್ಲೂಡಿಂಗ್ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಆ ಥರ ಪಾಂಜಿ ಸ್ಕೀಮ್ಗಳಲ್ಲಿ ಹಣವನ್ನು ಕಳ್ಕೊಳ್ತಾ ಇರ್ತಾರೆ. ಇದು ನೀವು ಮಾಧ್ಯಮದಲ್ಲಿ ನೋಡ್ತೀರ. ಅದೇ ರೀತಿ ಇನ್ನು ಶೇರ್ ಮಾರ್ಕೆಟಲ್ಲಿ ಸೆಬಿಯ ರಿಪೋರ್ಟೇ ಇದೆ, 93% ಆಫ್ 1 crore ಇನ್ವೆಸ್ಟರ್ಸ್, ಅಂದರೆ 93% ಆಫ್ 1 crore ಇನ್ವೆಸ್ಟರ್ಸ್ ಅಂದರೆ 93 lakh ಪೀಪಲ್ ಹ್ಯಾವ್ ಲಾಸ್ಟ್ 1.81 lakh crores ಇನ್ ಒನ್ ಎಕಾನಮಿಕ್ ಇಯರ್. 1.81 ಲಕ್ಷ ಕೋಟಿ ಹಣವನ್ನು ಕಳ್ಕೊಂಡಿದ್ದಾರೆ. ಸೊ ಇದೇನು ತೋರಿಸ್ತಾ ಇದೆ ಅಂದರೆ ಎಲ್ಲ ನಮ್ಮ ಯಂಗಸ್ಟರ್ಸು ಸಾಮಾನ್ಯವಾಗಿ ಅಂಥ ರಿಸ್ಕ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಪರಿತಪಿಸುವಂಥದ್ದಾಗತ್ತೆ. ಹಾಗಂತ ಅಲ್ಲಿ ಇನ್ವೆಸ್ಟ್ ಮಾಡಿ, ಆದರೆ ಯು ಹ್ಯಾವ್ ಟು ಅಲೋಕೇಟ್. ನಿಮ್ಮ ಉಳಿತಾಯದ ಒಂದು ಪೋರ್ಷನನ್ನು, ಮಿನಿಮಮ್ ಪೋರ್ಷನ್ ಮಾತ್ರ ಅಲ್ಲಿ ಇನ್ವೆಸ್ಟ್ ಮಾಡುವುದು ಸೂಕ್ತ. ಆದರೆ ನಮಗೆ ರಿಟೈರ್ಮೆಂಟ್ ಪ್ಲ್ಯಾನಿಂಗಿಗೆ, ಸಿನ್ಸ್ ಅವರ್ ರಿಟೈರ್ಮೆಂಟ್ ಇಸ್ ಎ ಶ್ಯೂರ್ ಇವೆಂಟ್ ಅಥವಾ ಗ್ಯಾರಂಟಿಡ್ ಇವೆಂಟ್, ದ ರಿಟರ್ನ್ ಶುಡ್ ಆಲ್ಸೋ ಬಿ ಗ್ಯಾರಂಟಿಡ್ ಆರ್ ಶುಡ್ ಬಿ ಶ್ಯೂರ್. ಫಾರ್ ಎ ಶ್ಯೂರ್ ಇವೆಂಟ್ ದ ಇನ್ಕಮ್ ಶುಡ್ ಆಲ್ಸೋ ಬಿ ದಿ ಶ್ಯೂರ್. ದಟ್ ಇಸ್ ದ ಕನ್ಸೆಪ್ಟ್. ಸೊ ಆ ದೃಷ್ಟಿಯಲ್ಲಿ ಜೀವನ ಉಮಂಗಲ್ಲಿ ನಮಗೆ ಗ್ಯಾರಂಟಿಡ್ ಆಗಿ, ಲೈಫ್ ಟೈಮ್ ಟ್ಯಾಕ್ಸ್ ಫ್ರೀ ಆಗಿ, ರಿಸ್ಕ್ ಫ್ರೀ ಆಗಿ ಇನ್ಕಮ್ ಬರ್ತಾ ಇರುತ್ತೆ. ಅದರ ಜೊತೆಗೆ ರಿಸ್ಕ್ ಕವರೇಜ್ ಇರುತ್ತೆ. ಜಸ್ಟ್ ಲೈಕ್ ಟರ್ಮ್ ಇನ್ಶೂರೆನ್ಸ್ನ ಒಂದು ಅಡ್ವಾಂಟೇಜ್ ಕೂಡ ಇಲ್ಲಿದೆ. ಹಾಗಾಗಿ ಇದರ ಒಟ್ಟಿಗೆ ಇನ್ನೂ ಒಂದು ಬೆನಿಫಿಟ್ ಏನಂದರೆ, ಎನಿ ಟೈಮ್ ನಿಮಗೆ ಅಲ್ಲಿ ಲೋನ್ ಅವೈಲಬಿಲಿಟಿ ಇರುತ್ತೆ ಫಾರ್ ಲಿಕ್ವಿಡಿಟಿ ಸಲುವಾಗಿ ಲೋನ್ ಅವೈಲಬಿಲಿಟಿ ಇರುತ್ತೆ ಥ್ರೂಔಟ್ ದ ಲೈಫ್. ಯಾಕಂದರೆ 60 ಏಜ್ ಮೇಲೆ ಇನ್ಶೂರೆನ್ಸ್ ಕೂಡ ಅವೈಲಬಲ್ ಇರಲ್ಲ. 60 ಏಜ್ ಮೇಲೆ ಸಾಮಾನ್ಯವಾಗಿ ಯಾವುದೇ ಲೋನ್ಗಳು ಕೂಡ ಸಿಗಲ್ಲ. ಆದರೆ ಇದರಲ್ಲಿ ಅರ್ಜೆನ್ಸಿಗೆ ಲೋನ್ ಅವೈಲಬಿಲಿಟಿ ಕೂಡ ಇರುತ್ತೆ. ಸೊ ಇಷ್ಟು ಹೇಳ್ತಾ, ಇಡೀ ಒಂದು ಪ್ಯಾಕೇಜ್ ಇದು ಹೇಗಿದೆ ಕೇಳಿದರೆ, ಇಟ್ಸ್ ಎ P2 ಪ್ಲ್ಯಾನ್, ಪೆನ್ಷನ್ ಪ್ಲಸ್ ಪ್ರಾಪರ್ಟಿ. ಅಂದರೆ ನಮಗೆ ಲೈಫ್ ಟೈಮ್ ನಾವು ಜೀವಂತ ಇರೋರಿಗೆ ನಮಗೆ ಪೆನ್ಷನ್, ಗ್ಯಾರಂಟಿಡ್ ಪೆನ್ಷನ್, ದಟ್ ಟು ವಿತ್ ಎ ಸಾವರ್ನ್ ಗ್ಯಾರಂಟಿ, ಅಂದರೆ ಇಟ್ಸ್ ಜಸ್ಟ್ ಲೈಕ್ ಎ ಗೌರ್ಮೆಂಟ್ ಪೆನ್ಷನ್, ಪ್ಲಸ್ ಪ್ರಾಪರ್ಟಿ ಆರ್ ಬಿಗ್ ಎಸ್ಟೇಟ್ ಕ್ರಿಯೇಷನ್ ಫಾರ್ ನೆಕ್ಸ್ಟ್ ಜನ್ರೇಷನ್.
ಅಲ್ವಾ? ಸೊ ಹಾಗಾಗಿ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಖಂಡಿತ ಕರೆ ಮಾಡಿ. ಗಿರೀಶ್ ಹೆಗ್ಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, 9480183740. LICಯ ಈ ಒಂದು ಜೀವನ್ ಉಮಂಗ್ನ ಮೂಲಕ ಅತ್ಯಂತ ಶ್ರೇಷ್ಠವಾದಂಥ ರಿಟೈರ್ಮೆಂಟ್ ಪ್ಲಾನಿಂಗನ್ನು ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಕೆಗಳು. ಧನ್ಯವಾದಗಳು. ನಮಸ್ತೆ.